ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ಹಿಲ್ ಸ್ಟೇಷನ್. ಇವತ್ತು ನನ್ನ ಸ್ಟೂಡೆಂಟ್ಸ್ದು 4th ಕ್ಲಾಸ್. ಲಾಸ್ಟ್ ವೀಕು ನಾವು ಹೈವೇನಲ್ಲಿ ಯಾವ ರೀತಿ ಡ್ರೈವ್ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದೆ, ಯಾವ ಲೇನಲ್ಲಿ ನಾವು ಡ್ರೈವ್ ಮಾಡಬೇಕು ಅಂತ. ಇವತ್ತು ಹಿಲ್ ಸ್ಟೇಷನಲ್ಲಿ ಅಪ್ವರ್ಡ್ಸ್ ಮತ್ತು ಡೌನ್ವರ್ಡ್ಸ್ನ ನಾವು ಯಾವ ರೀತಿ ಡ್ರೈವ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದರಿಂದ ತಮಗೇನಾದರೂ ಉಪಯೋಗ ಆಗುವಂಥ ವೀಡಿಯೋ ಇದ್ದರೆ ದಯವಿಟ್ಟು ನೋಡಿ ಕಲ್ತ್ಕೊಳ್ಳಿ. ಸೊ ಇವತ್ತಿನ ಒಂದು ವೀಡಿಯೋನಲ್ಲಿ ಇನ್ಫಾರ್ಮೇಷನ್ ಅವ್ರಿಗೆ ಹಿಲ್ ಸ್ಟೇಷನ್ನಲ್ಲಿರುವಂಥದ್ದು. ಫುಲ್ ಸ್ಲೋ ಮಾಡ್ಬಿಟ್ರಿ, ಪಕ್ಕೆ ಹಾಕಿ ಓದ್ತಿದ್ರೆ ಕೋತಿ ಪಡೆಯುತ್ತೆ. ನೀವು ಯಾವ ಥರ ತಿರುಗಿಸ್ಬೇಕು ಗಾಡಿನ ಅಂದರೆ ಬಂದಂಗೆ ಟರ್ನ್ ಆಗಬೇಕು ಗಾಡಿ. ಅದು ಸಾಲಿಲ್ಲ, ಏನು ಕೊಟ್ರಿ ನೀವು, ಅದು ಲೆವೆಲ್ ರೋಡಿಗೆ ಸರಿ. ಈ ಥರ ಹಾಕಿ ಫಸ್ಟ್ಗೆ ಹಾಕಿ ಎಕ್ಸೈಟರ್ ಕೊಡಬೇಕು, ಎಕ್ಸೈಟರ್ ಕೊಡಬೇಕು. ಕೊಡಿ ಎಕ್ಸೈಟರ್ ಕೊಡಿ. ನೀವು ತಲೆ ಕಟ್ಕೊಡಿ, ಹೋಗಿ ಕೋತಿ ಕೋತಿ ಇರ್ತದೆ. ಇನ್ನು ಈಗ ಸೆಕೆಂಡ್ ಗೇರಕ್ಕೆ ಹಾಗೆ. ಗುಡ್. ಯಾವಾಗಲೂ ಅಪ್ಪಲ್ಲಿ ಜಾಸ್ತಿ ಪ್ರೆಷರ್ ಕೊಡಬೇಕು ಗಾಡಿಗೆ. ಈಗ ನೀವು ಘಾಟ್ ಸೆಕ್ಷನ್ ಹಿಲ್ ಸ್ಟೇಷನ್ ಹತ್ತಿಸ್ತೀರಲ್ವಾ, ಆ ಟೈಮಲ್ಲಿ ಪದೇ ಪದೇ ಗೇರ್ ಚೇಂಜ್ ಮಾಡಬಾರ್ದು. ನಿಮಗೆ ವೆಹಿಕಲ್ ಹೋಗಿ ನೀವು ಪಡಿ, ನೀವು ಹೋಗಿ ವೆಹಿಕಲ್ ಲೋಡ್ ಏನಿರ್ತದೆ ಅದ್ರ ಮೇಲೆ ಡಿಪೆಂಡು. ಜಾಸ್ತಿ ಜನ ಇದ್ದರು, 4-5 ಜನ ಇದ್ದರು ಕಾರ್ನಲ್ಲಿ ಅಂತಂದರೆ ಸೆಕೆಂಡ್ ಗೇರ್ ಇಲ್ಲಾಂದರೆ ಥರ್ಡ್ ಗೇರೆಲ್ಲ ಜಾಸ್ತಿ ಗಾಡಿ ಮೂವ್ ಆಗೋದು. ಒಂದೇ ಗೇರಲ್ಲಿ ಮೂವ್ ಮಾಡಬೇಕು ಯಾವಾಗಲೂ. ಈಗ ನೋಡಿ, ಅಲ್ಲಿ ಟರ್ನಿಂಗ್ ಇದೆ ಅಂತ ಟ್ರಯಾಂಗಲಲ್ಲಿ ಇತ್ತು. ಸೊ ಇಲ್ಲಿ ಮುಂದೆ ಟರ್ನ್ ಇದೆ, ಹಾರ್ನ್ ಮಾಡ್ಬಿಟ್ಟು ಟರ್ನ್ ಮಾಡಿ. ಹೋಗಿ ಈಗ ರನ್ನಿಂಗಲ್ಲೇ ಒಂದು ವಿಷಯ ಹೇಳ್ಕೊಡ್ತೀನಿ. ಅವತ್ತು ನಾನು ನಿಮಗೆ ಕ್ಲಚ್ ಯಾಕೆ ಅಪ್ಲೈ ಆಗುತ್ತೆ ಅಂತ ಹೇಳ್ಕೊಟ್ಟೆ. ಅಂದರೆ ನಮ್ಮ ಇಂಜಿನಿಂದ ವೀಲ್ಗೆ ಕನೆಕ್ಟ್ ಆಗುವಂಥ ಸ್ಪೀಡ್ನ ಅದು ಕಟ್ ಮಾಡೋಕ್ಕೆ ಕ್ಲಚ್ ಇರೋದು ಅಂತ. ಗೇರ್ ಏನಕ್ಕಿದೆ ಅಂತ ಗೊತ್ತಾ? ಹಾಂ, ಕರೆಕ್ಟ್. ಈಗ ಅಂದರೆ ಒಂದೇ ಗೇರ್, ಎರಡೇ ಗೇರ್ ಇರ್ಬೋದಾಯ್ತು. ಈಗ ಫಸ್ಟ್ ಗೇರ್ ಒಂದು ಸಾಕು, ಸೆಕೆಂಡ್ ಗೇರ್ ಒಂದು ಸಾಕು, ಹಿಂದಕ್ಕೆ ಹೋಗೋದು ರಿವರ್ಸ್ ಗೇರ್ ಒಂದು ಸಾಕು ಅಂತ ಇರ್ಬೋದು. ಏನಕ್ಕೆ 5-6 ಗೇರೆಲ್ಲ ಇದೆ ಸ್ಪೀಡ್ಗೆ, ಆಯಿತಾ? ಈಗ ನೀವು ಹೈವೇನಲ್ಲಿ ಬಂದ್ರಿ, ಈಗ ಹೈವೇನಲ್ಲಿ ಬರ್ಬೇಕಾದ್ರೆ ನೀವೇನು ಮಾಡಿದ್ರಿ, 4th ಗೇರ್ ಕೂಡ ಹಾಕಿದ್ರಿ. ಇನ್ನೂ ಸ್ವಲ್ಪ ಸ್ಪೀಡ್ ಮಾಡಿದ್ರೆ ಈ ಕಡೆ ಹೋಗಿ, ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಪೀಡ್ ಮಾಡಿದ್ರೆ ನಾವು ಬೇಕಾದ್ರೆ 5th ಗೇರ್ಗೂ ಹೋಗ್ಬೋದು ಅಲ್ಲಿ ಅಲ್ವಾ. ಆದರೆ ಇಲ್ಲಿ ನೋಡಿ, ನೀವು ಈಗ 5th ಗೇರಲ್ಲಿ ಹೋಗೋಕ್ಕಾಗಲ್ಲ. ಒಂದು ಸ್ವಲ್ಪ ಬನ್ನಿ, ಈಗ ನೀವು ಇಲ್ಲಿ 5th ಗೇರಲ್ಲಿ ಹೋಗೋಕ್ಕಾಗಲ್ಲ. ಯಾಕೆಂತಂದರೆ ಈ ಅಪ್ಪೇನಿದೆ 5th ಗೇರು ಸಾಲಲ್ಲ. ಅಲ್ಲಿಗೆ ಏನು ಅರ್ಥ ಗೊತ್ತಾ? ಒಂದು ವೆಹಿಕಲ್ನಲ್ಲಿ 6 ಗೇರ್ ಇರುತ್ತೆ ಅಂತ ತಿಳ್ಕೊಳ್ಳಿ. ರಿವರ್ಸ್ ಗೇರ್ ಬಿಟ್ಟು 6 ಗೇರ್ ಇರುತ್ತೆ. 6 ಗೇರ್ ಇದ್ದರೆ ಮೊದಲು 3 ಗೇರು, ಫಸ್ಟ್, ಸೆಕೆಂಡ್, ಥರ್ಡ್ ಏನಿದೆ ಅದು ಪವರ್ ಗೇರ್. ಅದು ನಿಮ್ಗೆ ಈ ಥರ ಹತ್ತಿಸೋದಕ್ಕೆ, ವೆಹಿಕಲ್ನ ಮೂವ್ ಮಾಡೋಕ್ಕೆ, ಆಮೇಲೆ ಕಂಟ್ರೋಲ್ ಮಾಡೋಕ್ಕೆ, ಆ ಥರದಕ್ಕೆ ಮಾತ್ರ ಉಪಯೋಗ ಆಗೋವಂಥದ್ದು ಫಸ್ಟ್ 3 ಗೇರು. ಇನ್ನು 3 ಗೇರ್ ಸ್ಪೀಡ್ಗೆ, ಆಯಿತಾ? ನೀವು ಯಾವಾಗಲೂ ನಿಮಗೆ ಗಾಡಿ ನಿಲ್ಲಿಸ್ಬಿಟ್ಟು ಈಗ 5th ಗೇರಲ್ಲಿ ಗಾಡಿ ಮೂವ್ ಮಾಡೋಕ್ಕಾಗಲ್ಲ. ಹಾಂ, ಹೌದು. ಈಗ ನೀವು ಈ ಥರ ಫಸ್ಟ್ 3, ಆಮೇಲೆ ಹೈವೇನಲ್ಲಿ ನಿಮಗೆ ಸ್ಪೀಡ್ಗೆ 4, 5, 6 ಇದರಲ್ಲಿ 5 ಗೇರ್. ಹಾಂ, ನನ್ನ ಗಾಡಿಯಲ್ಲಿ 6 ಇರ್ತದೆ. ನಮ್ಮ ಈಗ ದೊಡ್ಡ ಗಾಡಿನ ಜಾಸ್ತಿ ಇರ್ತದೆ. ಈ ರೋಡಲ್ಲಿ ಕರೆಕ್ಟಾಗಿ ಅವರು ಲೈನ್ ಮಾರ್ಕ್ ಹಾಕಿಲ್ಲ. ಅದಕ್ಕೆ ನಿಮ್ಗೆ ಏನಾಗ್ತದೆ ಅಂದರೆ ಸ್ವಲ್ಪ ಈ ಕಡೆ ಸ್ವಲ್ಪ ಆ ಕಡೆ ಹೋಗಂಗೆ ಆಗ್ಬಿಟ್ಟಿದೆ. ಈಗ ಇಲ್ಲಿ ಮಧ್ಯದಲ್ಲೂ ಲೈನ್ ಹಾಕಿದರೆ ನನಗೆ ಇಲ್ಲೇ ಇರಬೇಕು, ಇಷ್ಟಲ್ಲೇ ಇರಬೇಕು ಅಂತ ನೀವು ಕರೆಕ್ಟಾಗಿ ಹೋಗ್ತಾ ಇದ್ರಿ. ಘಾಟ್ ಸೆಕ್ಷನಲ್ಲಿ ಹತ್ತಿಸುವಾಗಲೂ ಅಷ್ಟೇ, ಇಳಿಸುವಾಗಲೂ ಅಷ್ಟೇ ಇರೋವಂಥ ಒಂದು ಟೆಕ್ನಿಕ್. ವೆಹಿಕಲ್ಗೆ ಯಾವಾಗಲೂ ರಿಸ್ಕ್ ಇಲ್ಲದೆ ಹೋಗಬೇಕು ಅಂತಂದರೆ ಒಂದೇ ಗೇರ್ ಮೇಂಟೈನ್ ಮಾಡಬೇಕು. ಈಗ ನೀವು 3rd ಗೇರಲ್ಲಿ ಯಾವಾಗಲೂ ಗಾಡಿನ ಹತ್ತಿಸ್ಬೇಕು. ನಿಮ್ಮ ಗಾಡಿ 3rd ಗೇರಲ್ಲಿ ಆರಾಮಾಗಿ ಹತ್ತುತ್ತಿತ್ತು ಅಂದರೆ ಅದು ಲಾರಿ ಆಗಿರಲಿ, ಬಸ್ಸೇ ಆಗಿರಲಿ, ಇಲ್ಲ ಕಾರೇ ಆಗಿರಲಿ, ವೆಹಿಕಲ್ನ ಲೋಡ್ ಪ್ರಕಾರ 3ನೇ ಗೇರಲ್ಲೇ ಗಾಡಿ ಹತ್ತುತ್ತು ಅಂತಂದರೆ ನೀವು ಇಳಿಸುವಾಗಲೂ 3ನೇ ಗೇರಲ್ಲೇ ಇಳಿಸ್ಬೇಕು.
ಎರಡನೇ ಗೇರಲ್ಲಿ ಹತ್ತು ಅಂತಂದರೆ ಸೇಮ್ ಲೋಡ್ ಇತ್ತು ಅಂತಂದರೆ ಎರಡನೇ ಗೇರಲ್ಲೇ ಗಾಡಿ ಇಳಿಸ್ಬೇಕು. ಲಾಸ್ಟ್ ವೀಕ್ ನಿಮಗೆ ಹೇಳ್ಕೊಟ್ಟಿದೆ ಸಿಂಬಲ್ ಅಲ್ವಾ, ಏನಂತ ಹೇಳ್ಕೊಟ್ಟಿದೆ, ಟ್ರಯಾಂಗಲ್ ಇತ್ತು ಅಂದರೆ ವಾರ್ನಿಂಗ್ ಆಯಿತಾ. ಮುಂದೆ ಹಾಂ ಏನಂತಿದ್ರೆ ರೌಂಡ್ ಇದ್ದರೆ ಆರ್ಡರ್. ಈಗ ಇದೇ ಸೇಮ್ ವೈಟ್ ಆ್ಯಂಡ್ ರೆಡ್ಡಲ್ಲೇ ಇದ್ದರೆ ರೌಂಡ್ ಇದ್ದರೆ ಅದು ನಮಗೆ ಆರ್ಡರ್, ನೋ ಪಾರ್ಕಿಂಗ್ ಅಂತ ಆರ್ಡರ್ ಮಾಡ್ತಾ ಇದೆ. ಇಲ್ಲಿ ವಾರ್ನಿಂಗ್ ಕೊಡ್ತಾ ಇದೆ, ಮುಂದೆ ಬ್ಲೈಂಡ್ ಕರ್ವ್ ಇದೆ ಅಂತ. ಅಲ್ಲಿ ಬ್ಲೂ ಆ್ಯಂಡ್ ವೈಟ್ ಅಂದರೆ ರೌಂಡಲ್ಲಿ ಬ್ಲೂ ಇದೆ, ಮೂವ್ ಮಾಡಿ. ಏನದು ಅದೇ ಏನಕ್ಕೆ ಆರನ್ ಮಾಡಿದ್ದು ಏನಂತ ಹೇಳ್ತಾ ಇದೆ ನಮಗೆ, ಕಂಪಲ್ಸರಿ. ವೆರಿ ಗುಡ್. ಸೊ ಅರ್ಥ ಮಾಡ್ಕೊಳ್ಳಿ, ಇದು ವಾರ್ನಿಂಗ್, ರೌಂಡ್ ಇದ್ರೆ ಆರ್ಡರ್, ಇದು ಕಂಪಲ್ಸರಿ ಆರನ್ ಮಾಡಲೇಬೇಕು. ಏನಕ್ಕೆ ಅಂತಂದರೆ ಅಲ್ಲಿ ಫುಲ್ ಬ್ಲೈಂಡ್ ಕರ್ವ್ ಇದೆ, ವಾರ್ನಿಂಗ್ ಕೊಡ್ತಾ ಇತ್ತು ನಮಗೆ. ಇದು ನಾವು ಹಾರ್ನ್ ಕಂಪಲ್ಸರಿ ಹಾರ್ನ್ ಮಾಡಲೇಬೇಕು ಅಂತ. ಹಾಂ, ಈ ಥರ ಬ್ಲೈಂಡ್ ಕರ್ವ್ನಲ್ಲಿ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು, ಹಾರ್ನ್ ಮಾಡಬೇಕು, ಆಮೇಲೆ ನೋಡ್ಕೊಂಡು ಡ್ರೈವ್ ಮಾಡಬೇಕು ಯಾವಾಗ. ನೀವು ಈಗ ಈ ಘಾಟ್ ಸೆಕ್ಷನಲ್ಲಿ ಹೋಗ್ತಿರ್ತೀರಲ್ಲ, ನೀವು ಇವಾಗ ಟೌನಲ್ಲಿ ಹೋಗ್ತಾ ಇದ್ದೀರಾ, ಇಳಿಸ್ತಾ ಇದ್ದೀರಾ ಗಾಡಿನ, ಬೇರೆ ಯಾವ್ದಾರು ಗಾಡಿ 70 ಇರ್ತದಲ್ವಾ, ನಮ್ಗೇನಾರು ಅಕಸ್ಮಾತ್ ಇಲ್ಲಿ ರೋಡ್ ಅಡಚಣೆ ಇದ್ದರೆ ಫಸ್ಟು 70 ಗಾಡಿ ಬಿಡಬೇಕು. ಯಾಕೆಂತಂದರೆ ಅದು ಸ್ಲೋ ಆಗಿಬಿಡುತ್ತಲ್ವ ಗಾಡಿ. 70 ಗಾಡಿಗೆ ನಾವು ಅವ್ರಿಗೆ ಫಸ್ಟ್ ಅವಕಾಶ ಕೊಡಬೇಕು, ಆಮೇಲೆ ನಾವು ಇಳಿಸ್ಬೇಕು ಗಾಡಿನ. ನಾವು ಹತ್ತುತ್ತಿದ್ರೆ ಅವರು ಅಷ್ಟೇ, ಅವ್ರು ಸ್ಲೋ ಮಾಡಬೇಕು, ನಾವು ಫಸ್ಟ್ ಅಪ್ ಹತ್ತಬೇಕು. ಅದು ಘಾಟ್ ಸೆಕ್ಷನಲ್ಲಿ ಮಾತ್ರ ಅಲ್ಲ, ಯಾವುದೇ ಅಪ್ಪಲ್ಲಾಗಿದ್ರು ಅದೇ ಥರನೇ. ಈಗ ನೀವು ಡೌನ್ ಇಳಿಸ್ತಾ ಇದ್ದೀರಲ್ವಾ, ಈಗ ಬ್ರೇಕ್ ಹಿಡಿಬೇಕಾದ್ರೆ ಬ್ರೇಕಲ್ಲಿ ಸೌಂಡ್ ಬರ್ತಾ ಇದೆ. ಅದು ನಾವು ಯಾವಾಗ ಜಾಸ್ತಿ ಬ್ರೇಕ್ನ ಅಪ್ಲೈ ಮಾಡ್ತೀವಿ ಡೌನಲ್ಲಿ, ಈ ಥರ ಘಾಟ್ ಸೆಕ್ಷನ್ ಇಳಿಸುವಾಗ, ಅವಾಗ ಏನಾಗುತ್ತೆ ಅಂದರೆ ಬ್ರೇಕ್ ಪ್ಯಾಡ್ಗಳು ಹೀಟ್ ಆಗಿಬಿಡ್ತವೆ. ಅದಕ್ಕೆ ಜಾಸ್ತಿ ನಾವು ಗೇರಲ್ಲಿ ಇಳಿಸ್ಬೇಕು ಯಾವಾಗಲೂ ಗಾಡಿನ. ಸೆಕೆಂಡ್ ಗೇರ್, ಥರ್ಡ್ ಗೇರ್, ಆ ಥರ ಗೇರಲ್ಲೇ ಕಂಟ್ರೋಲ್ ಮಾಡಬೇಕು ಗಾಡಿನ. ಬ್ರೇಕಲ್ಲಿ ಜಾಸ್ತಿ ಕಂಟ್ರೋಲ್ ಮಾಡಬಾರ್ದು. ಬ್ರೇಕಲ್ಲಿ ಯಾವಾಗ ಕಂಟ್ರೋಲ್ ಮಾಡಬೇಕಂದ್ರೆ ನಮ್ಗೆ ಅವಶ್ಯಕತೆ ಇದ್ದಾಗ ಮಾತ್ರ ಬ್ರೇಕಲ್ಲಿ ಕಂಟ್ರೋಲ್ ಮಾಡಬೇಕು. ನಾವು ಸ್ಲೋ ಮಾಡುವಾಗೆಲ್ಲ ಸುಮ್ಮನೆ ಬ್ರೇಕ್ನ ಅಪ್ಲೈ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಬ್ರೇಕ್ ಪ್ಯಾಡ್ ಹೀಟ್ ಆಗಿಬಿಡುತ್ತೆ. ಆಗ ಒಂದೊಂದ್ಸಲ ಲಾಸ್ಟ್ ಇನ್ನೇನು ಎಂಡ್ ಬರ್ತಾ ಏನಾಗುತ್ತೆ ಅಂದರೆ ಬ್ರೇಕೇ ಸಿಗೋದಿಲ್ಲ, ಫುಲ್ ಸಾಫ್ಟ್ ಅಂದರೆ ಡ್ರಮ್ ಹೀಟ್ ಆಗಿಬಿಡುತ್ತೆ, ಬ್ರೇಕ್ ಪ್ಯಾಡ್ ಹೀಟ್ ಆಗಿಬಿಡುತ್ತಲ್ಲ, ಆಗ ಅದು ಒಂದಕ್ಕೊಂದಕ್ಕೆ ಅಪ್ಲೈ ಆಗಲ್ಲ ಅದು. ಆ ಥರ ಅದಕ್ಕೆ ಯಾವಾಗಲೂ ಜಾಸ್ತಿ ಗಾಡಿನ ಗೇರಲ್ಲೇ ಕಂಟ್ರೋಲ್ ಮಾಡಬೇಕು.